ಕೃತಿಕಾ ಭೂಮಿಕಾ ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗಲ್ಲಿ ನಾನು ಸಿಂಪಲ್ ಆಗಿ ಬ್ರೆಡ್ ಟೋಸ್ಟ್ ಮಾಡಿದ್ದೀನಿ. ಅದು ಹೇಗೆ ಮಾಡಿದ್ದೀನಿ ಅಂತ ಕ್ವಿಕ್ಕಾಗಿ ಹೋಗಿ ನೋಡ್ಕೊಬನ್ನಿ. ಸೊ ಇಲ್ಲಿ ಫಸ್ಟು ನಾನು ಒಂದು ಪ್ಯಾನ್ಗೆ ಒಂದು 2 to 3 ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀನಿ. ಇದಾದಮೇಲೆ ಇಲ್ಲಿ ಫಸ್ಟು ನಾನು ತರಕಾರಿಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಮೊದಲನೇದಾಗಿ ಸೊ ಇಲ್ಲಿ ನೋಡಿದ್ರಲ್ಲ, ತರಕಾರಿಗಳನ್ನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ಆನಿಯನ್, ಒಂದು ಮೀಡಿಯಮ್ ಸೈಜ್ ಆನಿಯನ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಕ್ಯಾಪ್ಸಿಕಮ್, ಒಂದು ಮೀಡಿಯಮ್ ಸೈಜ್ 2 ಕ್ಯಾಪ್ಸಿಕಮ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದು 1 ಕ್ಯಾರೆಟಲ್ಲಿ ಹಾಫ್ ಕ್ಯಾರೆಟ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ನೀವು ಗ್ರೇಟ್ ಕೂಡ ಮಾಡ್ಬೋದು. ಆ್ಯಂಡ್ ಟೊಮ್ಯಾಟೊ ಕೂಡ ಒಂದು ಮೀಡಿಯಮ್ ಸೈಜ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಫಸ್ಟು ಇಲ್ಲಿ ಆನಿಯನ್ನ ಹಾಕ್ಕೊಳ್ತಾ ಇದ್ದೀನಿ ಫ್ರೈ ಮಾಡೋದಕ್ಕೆ. ಸೊ ಆನಿಯನ್ನ ಇಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಂಡಾದಮೇಲೆ ತರಕಾರಿಗಳನ್ನೆಲ್ಲ ಸೇರಿಸ್ಕೊಂಡು ಒಟ್ಟಿಗೆ ಫ್ರೈ ಮಾಡೋಣ. ಸೊ ಇಲ್ಲಿ ಆಗ್ತಾ ಇದೆ, ಆನಿಯನ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀವು ಸ್ವಲ್ಪ ಗಾರ್ಲಿಕ್ ಅಂದರೆ ಬೆಳ್ಳುಳ್ಳಿನ ಕೂಡ ಕಟ್ ಮಾಡಿ ಹಾಕ್ಕೊಳ್ಬೋದು, ಬಟ್ ನಾನಿಲ್ಲಿ ಹಾಕಿಲ್ಲ. ತುಂಬ ಸಿಂಪಲಾಗಿ ನೀವು ಮಾಡ್ಕೊಳ್ಬೋದು ಇಲ್ಲಿ. ಸೊ ಇವಾಗ ಅದು ಸೌಂಡ್ ಬರ್ತಿತ್ತು ಅಂತ ಹೇಳಿ ಇದನ್ನು ತೊಗೊಂಡಿದ್ದೀನಿ ಸಾರ್ಟ್ ಮಾಡೋದಕ್ಕೆ. ಓಕೆ, ಇದರಲ್ಲಿ ನೆಕ್ಸ್ಟು ಕ್ಯಾಪ್ಸಿಕಮ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. 2 ಮೀಡಿಯಮ್ ಸೈಜ್ಡ್ ಕ್ಯಾಪ್ಸಿಕಮ್. ಸೊ ಇದು ಸಣ್ಣದಾಗಿ ಕಟ್ ಮಾಡಿರೋದ್ರಿಂದ ಹೆಚ್ಚು ಟೈಮ್ ಹಿಡಿಯೋದಿಲ್ಲ. ಇದನ್ನು ನೀವು ಚಾಪರಲ್ಲಿ ಕೂಡ ಕಟ್ ಮಾಡ್ಕೋಬೋದು, ಬಟ್ ಇದನ್ನು ನಾನು ನೈಫಲ್ಲೇ ಕಟ್ ಮಾಡಿದ್ದು. ಸೊ ನಿಮಗೆ ಹೇಗೆ ತಿನ್ನಬೇಕಂತ ಅನಿಸುತ್ತೋ ಆ ರೀತಿ ನೀವು ಮಾಡ್ಕೊಳ್ಳಿ. ಸೊ ಇದನ್ನು ಕೂಡ ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ. ಸೊ ನೆಕ್ಸ್ಟ್ ಇವಾಗ ಕ್ಯಾರೆಟ್ನ ಹಾಕ್ಕೊಳ್ಳೋಣ. ಒಂದು ಹಾಫ್ ಕ್ಯಾರೆಟ್ ಇದನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ನೀವು ಗ್ರೇಟ್ ಕೂಡ ಮಾಡ್ಕೋಬೋದು. ಚೆನ್ನಾಗಿ ಸಾರ್ಟ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ. ಆ್ಯಂಡ್ ಇವಾಗ ಬಟಾಣಿ ಹಾಕ್ಕೊಳ್ತಾ ಇದ್ದೀನಿ. ಇದು ನಿಮಗೆ ಆಪ್ಷನಲ್ಲು, ಬೇಕಾದರೆ ಹಾಕೋಬೋದು ಆ್ಯಂಡ್ ಇದ್ದರೆ ಹಾಕೋಬೋದು. ಸೊ ಮನೇಲಿತ್ತು ಹಾಗಾಗಿ ಹಾಕ್ಕೊಳ್ತಾ ಇದ್ದೀನಿ. ಆಪ್ಷನಲ್ ಯೂಶ್ವಲಿ ಬಟಾಣಿ ಹಾಕೋದಿಲ್ಲ, ಇತ್ತು ಅಂತ ಹೇಳಿ ಹಾಕ್ತಾಯಿದ್ದೀನಿ. ಹಸಿ ಬಟಾಣಿ ಆಗಿರೋದ್ರಿಂದ ಬೇಗ ಬೆಂದ್ಬಿಡುತ್ತೆ. ಸೊ ಹಾಗಾಗಿ ನೆಕ್ಸ್ಟ್ ಇಲ್ಲಿ ಹೆಸರು ಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ, ನೆನೆಸಿಟ್ಟಿರೋಂಥ ಹೆಸರು ಕಾಳು. ನೀವು ಇದು ಯಾವುದೇ ತರಕಾರಿನ ಬಳಸದೆ ಜಸ್ಟ್ ಆನಿಯನ್, ಹೆಸರು ಕಾಳು ಮತ್ತು ನಾನು ಏನೇನು ಮಸಾಲ ತೋರಿಸ್ತೀನೋ ಆ ಮಸಾಲೆಗಳನ್ನ ಹಾಕಿ ಕೂಡ ಮಾಡ್ಕೋಬೋದು. ಹೆಲ್ದಿಯಾಗಿರುತ್ತೆ ಹೆಸರು ಕಾಳು. ಅಥವಾ ನೀವು ಸ್ಪ್ರೌಟೆಡ್ ಕಾಳುಗಳಿಂದ ಸಹ ಮಾಡ್ಕೋಬೋದು. ಸಲಾಡೆಲ್ಲ ಮಾಡ್ತಾರೆ ಅಲ್ವಾ, ಸೊ ಹಾಗಾಗಿ ನೀವು ಈ ಥರ ಟೋಸ್ಟ್ ಕೂಡ ಮಾಡ್ಕೊಂಡು ತಿನ್ನಬಹುದು. ಆ್ಯಂಡ್ ನಾನಿಲ್ಲಿ ಇದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಜಸ್ಟ್ ಹಾಗೆ ಜೊತೆಗೆ ಇರಲಿ ಅಂತ ಹೇಳಿ ಹಾಕ್ಕೊಂಡೆ ಅಷ್ಟೇ. ಇದನ್ನೆಲ್ಲ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳೋಣ. ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಉಪ್ಪು. ಇದು ಟಾಟಾ ಸಾಲ್ಟು, ಸೊ ಹಾಗಾಗಿ ಇದು ಸ್ವಲ್ಪ ಟೇಸ್ಟ್ ಜಾಸ್ತಿ ಕೊಡುತ್ತೆ. ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೇ ಒಂದು 1/4 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಾಯಿತು. ಅದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ಇವಾಗ ಇದಕ್ಕೆ ಸ್ವಲ್ಪ ಮಸಾಲೆಗಳನ್ನ ಆ್ಯಡ್ ಮಾಡೋಣ. ಫಸ್ಟು ಇಲ್ಲಿ ನಾನು ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಒಂದು 1/4 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಅಷ್ಟೇ. 1/4 ಟೇಬಲ್ ಸ್ಪೂನಿಂದ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ, ಸ್ವಲ್ಪ ಅಷ್ಟೇ. ಆ್ಯಂಡ್ ನೆಕ್ಸ್ಟು ಇಲ್ಲಿ ಪೆಪ್ಪರ್ ಪೌಡರ್ನ ಹಾಕ್ಕೊಳ್ಳೋಣ. ಇದು ಅಷ್ಟೇ, ಒಂದು 1/4 ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡರ್. ಇದು ಆಪ್ಷನಲ್, ನಿಮಗೆ ಟೋಟಲಿ ಆಪ್ಷನಲ್ ಪೆಪ್ಪರ್ ಪೌಡರು. ಬೇಕಿದ್ದರೆ ಹಾಕೋಬೋದು ಅಷ್ಟೇ. ಆ್ಯಂಡ್ ಗರಂ ಮಸಾಲ ಇಸ್ ದ ಮೇನ್ ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬೋದು. ಅದರಿಂದನೇ ಆ್ಯಕ್ಚುಲಿ ಟೋಸ್ಟಿಗೆ ಟೇಸ್ಟ್. ಒಂದು 1/2 ಟೇಬಲ್ ಸ್ಪೂನಿಂದ ಒಂದು 3/4 ಟೇಬಲ್ ಸ್ಪೂನಷ್ಟು ಗರಂ ಮಸಾಲನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ.
ಸೊ ಇವಾಗ ನಾವು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ಇವಾಗ ಡ್ರೈ ಅಂತ ಫೀಲ್ ಆಗ್ತಾ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಇದಕ್ಕೆ ಒಂದು ಚೂರು ನೀರು ಹಾಕ್ಕೊಳ್ಬೇಕು. ಅಂದರೆ ಒಂದು 2 ಟೇಬಲ್ ಸ್ಪೂನಿಂದ ಒಂದು 3 ಟೇಬಲ್ ಸ್ಪೂನಷ್ಟು ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡೋದ್ರಿಂದ ಆ ಡ್ರೈ ಫೀಲ್ ಏನಿದೆ ಅಲ್ವಾ ಅದು ಇರೋದಿಲ್ಲ. ಸೊ ಹಾಕ್ಕೊಳ್ತಿದ್ದೀನಿ. ನೆಕ್ಸ್ಟು ಸೊ ಈ ರೀತಿ ಡ್ರೈ ಅನಿಸಿದಾಗ ನೀವು ಹಾಕ್ಕೋಬೋದು. ಬಿಕಾಸ್ ಹೇಗಿದ್ರೂ ಗ್ಯಾಸ್ ಆನ್ ಆಗಿದೆ, ಅದು ನೀರೆಲ್ಲ ಹೀರ್ಕೊಳ್ಳುತ್ತೆ, ಅಬ್ಸರ್ವ್ ಆಗುತ್ತೆ. ಬಟ್ ಇದನ್ನು ನೀಟಾಗಿ ಮಸಾಲ ಎಲ್ಲ ಮಿಕ್ಸ್ ಆಗಬೇಕು ಎಲ್ಲ ತರಕಾರಿಗಳಿಗೆ ಅಂತ ಹೇಳಿದಾಗ ನೀವು ಒಂದು ಸ್ವಲ್ಪ ಆ್ಯಡ್ ಮಾಡ್ಕೋಬೋದು ನೀರನ್ನ. ಸೊ ಇವಾಗ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ. ಓಕೆ, ದೆನ್ ಇವಾಗ ಏನು ಆಲ್ಮೋಸ್ಟ್ ಆಗಿದೆ. ಇವಾಗ ನಾನು ಬೆಂದಿದೆಯಾ ಅಂತ ಚೆಕ್ ಮಾಡ್ತಿದ್ದೀನಿ. ನನಗೆ ಬಟಾಣಿ ಬೆಂದಿದೆಯಾ ಇಲ್ವಾ ಅಂತ ನಾನು ಚೆಕ್ ಮಾಡ್ತಾಯಿದ್ದೀನಿ. ಬೆಂದಿದೆ ಬಟಾಣಿ. ಸೊ ಅಷ್ಟೇ, ಉಳಿದಿರೋ ತರಕಾರಿ ಎಲ್ಲ ಸಣ್ಣದಾಗಿ ಹಚ್ಚಿರೋದ್ರಿಂದ ಬೇಗ ಬೆಂದಿರುತ್ತೆ ಆಲ್ರೆಡಿ, ಅದೇನು ಚೆಕ್ ಮಾಡೋದೇನು ಬೇಡ. ಸೊ ಬೆಂದಿರುತ್ತೆ, ಬಟ್ ನಾನು ಬಟಾಣಿ ಒಂದು ಚೆಕ್ ಮಾಡಿದೆ ಅಷ್ಟೇ. ಸೊ ಇದಾಗಿದೆ, ಮುಕ್ಕಾಲು ಭಾಗ ಆಗಿದೆ ಇನ್ನೇನು. ಆ್ಯಂಡ್ ನಾನಿಲ್ಲಿ ಲೆಮನ್ನ ತೊಗೊಂಡಿದ್ದೀನಿ. ಇದು ಕೂಡ ನಿಮಗೆ ಟೋಟಲಿ ಆಪ್ಷನಲ್. ಇದು ನಿಮಗೆ ಬೇಕಿದ್ದರೆ ಹಾಕೋಬೋದು. ನಾನಿಲ್ಲಿ ಒಂದು ಸ್ವಲ್ಪ ಇರಲಿ ಅಂತ ಹೇಳಿ ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಅಷ್ಟೇ. ಆ್ಯಂಡ್ ಯಾವಾಗಲೂ ನಾನು ಮರೆಯೋದು ಅಂದರೆ ಟೊಮ್ಯಾಟೊ, ಯಾವುದೇ ಒಂದು ಡಿಶ್ ಆಗಿರಲಿ ನಾನು ಟೊಮ್ಯಾಟೊನ ಲಾಸ್ಟಲ್ಲಿ ಹಾಕೋಣ ಅಂತ ಅಂದ್ಕೊಂಡಿರ್ತೀನಿ, ಬಟ್ ಅದೇ ಮರ್ತೋಗಿರ್ತೀನಿ ಯಾವಾಗ್ಲೂ. ಸೊ ಇಲ್ಲಿ ಹಾಕ್ಕೊಂಡಿದ್ದೀನಿ ಟೊಮ್ಯಾಟೊನ. ಇಲ್ಲಿ ಒಂದು ಹಾಫ್ ಅ ಮಿನಿಟ್ ನೀವು ಸಾಟ್ ಮಾಡಿದ್ರೆ ಸಾಕು. ಟೊಮ್ಯಾಟೊ ಏನು ಅಷ್ಟೊಂದೇನು ಬೇಯಬೇಕಿಲ್ಲ ಅಲ್ವಾ. ಸೊ ಒಂದು ಹಾಫ್ ಅ ಮಿನಿಟ್ ಅಷ್ಟೇ ಇದನ್ನು ಸಾಟ್ ಮಾಡಿಕೊಂಡ್ರೆ ಸಾಕು. ಹಾಗೆ ಫ್ರೈ ಮಾಡ್ತಾಯಿದ್ದೀನಿ ಲೋ ಫ್ಲೇಮಲ್ಲಿ ಇಟ್ಟು ನಾನು, ಜಸ್ಟ್ ಒಂದು ಹಾಫ್ ಅ ಮಿನಿಟ್ ಅಷ್ಟೇ. ಸೊ ಇದು ಇವಾಗ ಕುಕ್ ಆಗಿದೆ. ನೆಕ್ಸ್ಟು ಇವಾಗ ಹಂಚು ತವ ಏನಿದೆ ಅದಕ್ಕೆ ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಸೊ ಇದೊಂದು ಸ್ವಲ್ಪ ಎಣ್ಣೆ ಬಿಸಿ ಆಗಲಿ ಅಂತ ಈ ರೀತಿ ಒಂಚೂರು ತವ ಕಾದಾದಮೇಲೆ ಇಲ್ಲಿ ನಾನು ನಾರ್ಮಲ್ ಬ್ರೆಡ್ನ ತೊಗೊಂಡಿದ್ದೀನಿ. ನೀವು ಬೇಕಾದರೆ ವೀಟ್ ಬ್ರೆಡ್ನ ಕೂಡ ಬಳಸ್ಬೋದು. ನಾನು ನಾರ್ಮಲ್ ಬ್ರೆಡ್ಡಲ್ಲೇ ಮಾಡ್ತಾಯಿದ್ದೀನಿ ಇವಾಗ. ಸೊ ನಾನು ಅಟ್ ಎ ಟೈಮ್ 4 ಸ್ಲೈಸಸ್ನ ಇಡ್ತಾಯಿದ್ದೀನಿ. ಸೊ 2 ಟೋಸ್ಟು ರೆಡಿ ಆಗುತ್ತೆ. ಓಕೆ, ಈ ರೀತಿ 4 ಸ್ಲೈಸ್ನ ಇಟ್ಕೊತಾ ಇದ್ದೀನಿ. ಆ್ಯಂಡ್ ಇವಾಗ ಇದ್ರ ಮೇಲೂ ಸಹ ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ಇನ್ ಕೇಸ್ ನೀವು ಬಟರ್ ತಿಂತೀರಾ ಅನ್ನೋ ಹಾಗಿದ್ರೆ ನೀವು ಬಟರ್ ಕೂಡ ಬಳಸ್ಬೋದು, ಬಟ್ ನಾನಿಲ್ಲಿ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ. ಆ್ಯಂಡ್ ಇವಾಗ ಇದು ಹಿಂದೆ ರೋಸ್ಟ್ ಆಗಿದೆ. ಸೊ ಹಾಗಾಗಿ ಇದನ್ನು ನಾನು ತೆಗಿತಾ ಇದ್ದೀನಿ. ಉಲ್ಟಾ ಮಾಡಿ ಇವಾಗ ನಾವೇನು ಸ್ಟಫ್ನ ತಯಾರಿಸಿದ್ವಲ್ಲ, ಸೊ ಅದನ್ನು ಇದ್ರ ಮೇಲೆ ಹಾಕ್ಕೊಳ್ಬೇಕು. ಈ ಸ್ಯಾಂಡ್ವಿಚ್ ಮೇಕರ್ ಎಲ್ಲ ಬರುತ್ತಲ್ಲ, ನೀವು ಅದರಲ್ಲೂ ಕೂಡ ಮಾಡ್ಬೋದು. ಈ ಗ್ರಿಲ್ಡ್ ಸ್ಯಾಂಡ್ವಿಚ್ ಮೇಕರ್ ಎಲ್ಲ ಬರುತ್ತೆ, ಸೊ ಅದರಲ್ಲಿ ನೀವು ಮಾಡ್ಕೊಳ್ಬೋದು. ಸೊ ಇವಾಗ ನಾನಿಲ್ಲಿ ಅಟ್ ಎ ಟೈಮ್ ಒಂದು ಬ್ರೆಡ್ ಸ್ಲೈಸ್ಗೆ 2 ಟೇಬಲ್ ಸ್ಪೂನಷ್ಟು ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ಟಫ್ನ. ಸೊ ಇದು ಕಂಪ್ಲೀಟಾಗಿ ಫಿಲ್ ಮಾಡ್ಕೊಂಡಿದ್ದೀನಿ. ಸೊ ಅಷ್ಟೇ, ಇದನ್ನು ಹಾಕೋದಷ್ಟರಲ್ಲಿ ಇನ್ನೊಂದು ಸೈಡ್ ಅದು ರೋಸ್ಟ್ ಆಗಿರುತ್ತೆ. ಸೊ ಜಸ್ಟ್ ನಾವು ಅದರಿಂದ ಕವರ್ ಮಾಡಬೇಕಷ್ಟೆ. ನೀವು ಇದೇ ರೀತಿ ನೀವು ಹಾಗೆ ತಿಂತೀರಾ ಅಂತ ಹೇಳಂಗಿದ್ರೆ ಹಾಗೆ ತಿನ್ಬೋದು. ಇಲ್ಲಿ ನಾನು ಅದನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ ಇನ್ನೊಂದು ಸ್ಲೈಸಿಂದ. ಸೊ ಅಷ್ಟೇ, ನೋಡಿದ್ರಲ್ಲ ಎಷ್ಟು ಸಿಂಪಲಾಗಿ ಮುಗೀತು ಬ್ರೆಡ್ ಟೋಸ್ಟ್ ಅಂತ ಹೇಳಿ. ಈಗ ಒಂದು ಪ್ಲೇಟಿಗೆ ಹಾಕಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ರೀತಿ ಬಂದಿದೆ, ಕಟ್ ಮಾಡಿದ್ದೀನಿ ನಾನು. ಇದನ್ನು ನೀವು ಕೆಚಪ್ ಜೊತೆ ಸರ್ವ್ ಮಾಡ್ಕೊಳ್ಬೋದು. ಒಳಗಡೆ ಎಲ್ಲ ನೀಟಾಗಿ ಫಿಲ್ ಆಗಿದೆ. ಸೊ ಅಷ್ಟೇ, ನೋಡಿದ್ರಲ್ಲ ಎಷ್ಟು ಸಿಂಪಲಾಗಿ ಆಯಿತು ಅಂತ.
ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ. ಸೊ ನೋಡೋದ್ರಲ್ಲ ಎಷ್ಟು ಸಿಂಪಲಾಗಿ ಎಷ್ಟು ಚೆನ್ನಾಗಿ ಬೇಗ ಮಾಡ್ಕೊಳ್ಬೋದು ಬ್ರೆಡ್ ಟೋಸ್ಟ್ನ ಅಂತ. ಸೊ ನೀವು ಕೂಡ ಟ್ರೈ ಮಾಡಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.